ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಬಂದಿದೆ. ಏನಂತಂದ್ರೆ ನಾನು ಆಲ್ರೆಡಿ ಇದನ್ನ ಟೆಲಿಗ್ರಾಮ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಯಾರು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ನೀವು ಜಾಯ್ನ್ ಆಗ್ಬೋದು. ಏನಂತಂದ್ರೆ ಅಪ್ಕಮಿಂಗ್ ಏನಂತಂದ್ರೆ ನೋಟಿಫಿಕೇಶನ್ ಅಪ್ಡೇಟ್ ಇದೆ. ಇದು ಜಿಪಿಟಿ ಕಾಲೇಜ್ ಲೆಕ್ಚರು, ಆಯ್ತಾ, ಜಿಪಿಟಿ ಕಾಲೇಜ್ ಲೆಕ್ಚರ್ ಮತ್ತೆ ಏನಂತಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಇಂಜಿನಿಯರಿಂಗ್ ಕಾಲೇಜು. ಸೊ ಇವೆರಡರದ್ದು ನೋಟಿಫಿಕೇಶನ್ ಅಪ್ಡೇಟ್ ಇದೆ ಇವತ್ತು. ತುಂಬಾ ಇಂಪಾರ್ಟೆಂಟ್. ಇದು ಬಂದಿರೋದು 24/6, ಅಂದ್ರೆ ನಮ್ಮ ಕೈಯಲ್ಲಿ ಬಂದಿರೋದು 25-26ನೇ ತಾರೀಕು ಬಂದಿರೋದು. 4-5 ದಿವಸ ಆಯ್ತಿದ್ದು ಬಂದು. ಆದ್ರೂ ಅದ್ರದ್ದು ಸ್ವಲ್ಪ ಕನ್ಫರ್ಮೇಶನ್ಗೋಸ್ಕರ ವೇಟ್ ಮಾಡ್ತಾ ಇದೆ. ಅಂದ್ರೆ ಅದ್ರದ್ದು ಕ್ವಾಲಿಫಿಕೇಶನ್ ಅಲ್ಲಿ ತುಂಬಾ ಡೌಟ್ಸ್ ಇದೆ. ಸೊ ಎಲ್ಲಾ ಡೌಟ್ಸ್ ನ ಇವತ್ತು ಇದರಲ್ಲಿ ಹೇಳ್ಕೊಡ್ತೀನಿ. ಸಿಲೆಬಸ್ದು ಒಂದು ನಿಮ್ಗೆ ಏನಂತಂದ್ರೆ ಒಂದು ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ, ಸೊ ದಟ್ ನೀವು ಅದನ್ನ ನೋಡಿ. ಸಿಲೆಬಸ್ ಬಗ್ಗೆ ನಾನು ಹೇಳ್ತೀನಿ, ರೈಟ್. ಸೊ ಬನ್ನಿ ನೋಡೋಣ ಏನಿದೆ ಅಂತ. ಸೊ ಇದು ಬಂದ್ಬಿಟ್ಟು ಇದು ಡ್ರಾಫ್ಟ್ ರೂಲ್ಸ್ ಇದೆ. ದಿಸ್ ಈಸ್ ನಾಟ್ ಎ ನೋಟಿಫಿಕೇಶನ್. ಫಸ್ಟ್ ಆಫ್ ಆಲ್ ಅದು ಕನ್ಫರ್ಮ್ ಮಾಡ್ತೀನಿ. ದಿಸ್ ಈಸ್ ಎ ಡ್ರಾಫ್ಟ್. ಏನಂತಂದ್ರೆ ನೋಟಿಫಿಕೇಶನ್ ಇದು ಡ್ರಾಫ್ಟ್ ರೂಲ್ ಅಂತಾನು ಅನ್ಬೋದು. ಸೊ ಇದು 24ನೇ ತಾರೀಕಿಗೆ, ನಮ್ಮ ಕೈಯಲ್ಲಿ ಬಂದಿರೋದು 26ನೇ ತಾರೀಕಿಗೆ ಬಂದಿದೆ. ಸೊ ಇದೊಂದು ನೋಟಿಫಿಕೇಶನ್ ಇದೆ. ಸೊ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ನೋಡೋಣ, ರೈಟ್. ಸೊ ಇಲ್ಲಿ ಏನಂತಂದ್ರೆ ಇದೊಂದು ಡ್ರಾಫ್ಟ್ ಇದೆ ನೋಡಿ. ಡ್ರಾಫ್ಟ್ ರೂಲ್ ಏನಿದೆ ಸ್ವಲ್ಪ ತಿಳ್ಕೊಳ್ಳೋಣ. ಡ್ರಾಫ್ಟ್ ಯಾವತ್ತು ಬಂದಿರುತ್ತೆ ನೋಡಿ, ಈ 24ನೇ ತಾರೀಕು ಬಂದಿದೆ ಅಂದ್ರೆ 7 ದಿವಸ ಒಳಗೆ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇತ್ತಂತಂದ್ರೆ ನೀವೇನಂತಂದ್ರೆ ಅಬ್ಜೆಕ್ಷನ್ ಹಾಕ್ಬೋದು. ಸೊ ಆ ಅಬ್ಜೆಕ್ಷನ್ಗೂ ನಾನು ಹೆಲ್ಪ್ ಮಾಡಿದ್ದೀನಿ ಸ್ಟೂಡೆಂಟ್ಸ್ಗೆ. ಸ್ಟೂಡೆಂಟ್ ನನಗೆ ಶೇರ್ ಮಾಡಿದ್ದಾರೆ ಫಾರ್ಮ್ಯಾಟ್ಸ್ ನ, ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಏನ್ ಅಬ್ಜೆಕ್ಷನ್ ಮಾಡಿದೀವಿ ಅಂತ ನನಗೆ ಲಾಸ್ಟ್ ಈಗ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಬ್ಜೆಕ್ಷನ್ ಫಾರ್ಮ್ಯಾಟ್ ತೋರಿಸ್ತೀನಿ, ಬಟ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಅಬ್ಜೆಕ್ಷನ್ ಡೇಟ್ ಆಲ್ರೆಡಿ ಮುಗ್ದೋಗಿದೆ. 30ನೇ ತಾರೀಕಿಗೆ ಅಬ್ಜೆಕ್ಷನ್ ಡೇಟ್ ಇತ್ತು. ಸೊ ಅದಕ್ಕೆ ಆಯ್ತಾ, ಆದ್ರೂ ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡೋಣ ಏನಿದೆ ಅಂತ. ಸೊ ಈಗ ಡ್ರಾಫ್ಟ್ ರೂಲ್ ಏನ್ ಹೇಳುತ್ತೆ ಅಂತ ನೋಡೋಣ. ಡ್ರಾಫ್ಟ್ ರೂಲ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಈ ರೂಲ್ಸ್ ಬಂದ್ಬಿಟ್ಟು ಇದು 2026 C&R ರೂಲ್ಸ್ ಮಾಡಿದ್ದಾರೆ ಅವರು. ಇದಾಯ್ತು. ಸೊ ಇದರಲ್ಲಿ ನೋಡಿ, ಫಸ್ಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಪೋಸ್ಟ್ ಇದೆ ಗೌರ್ಮೆಂಟ್ ಪಾಲಿಟೆಕ್ನಿಕ್. ಅದು ನಮಗೆ ಸಂಬಂಧ ಇಲ್ಲ ಜಾಸ್ತಿ. ಏನಂತಂದ್ರೆ ಇದರಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ 40% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಆಯ್ತಾ, 60% ಬೈ ಪ್ರಮೋಷನ್ ಅಂತ ಆಗ್ತಾ ಇರೋದು. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಏನು, ಅವ್ರ ಕ್ವಾಲಿಫಿಕೇಶನ್ ಪ್ರಕಾರ ಅದಿದೆ, ಇದಕ್ಕೆ ನಮಗೆ ಸಂಬಂಧ ಇಲ್ಲ, ಆಯ್ತಾ. ಯಾಕೆಂದ್ರೆ ನಮ್ಗೆಲ್ಲ ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಅವ್ರಿಗೆ ಇದೇನು ಸಂಬಂಧ ಇಲ್ಲ. ಸೊ ಪ್ರಿನ್ಸಿಪಲ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ನಾನ್ ಇಂಜಿನಿಯರಿಂಗ್, ಇಲ್ಲಿ ಇಂಜಿನಿಯರಿಂಗ್ ನಾನ್ ಇಂಜಿನಿಯರಿಂಗ್ ಅಂತ ಎರಡು ಮಾಡಿದ್ದಾರೆ. ಸೊ ಅದೇ ಇದೆ. ಸೊ ಅದನ್ನು ದಟ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಬಟ್ ಆದ್ರೂ ಪರವಾಗಿಲ್ಲ. ಈಗ ನೆಕ್ಸ್ಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಇದೆ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನಂತಂದ್ರೆ ಏನಂತಂದ್ರೆ ಬೈ ಪ್ರಮೋಷನ್ ಫ್ರಮ್ ದ ಕ್ಯಾಡರ್ ಆಫ್ ಲೆಕ್ಚರರ್ ಇನ್ ದ ಇಂಜಿನಿಯರ್, ಅಂದ್ರೆ ಇದನ್ನು ಪ್ರಮೋಷನ್ ಥ್ರೂ ಆಗುತ್ತೆ, ಇದನ್ನು ನಮಗೆ ಬರೋದಿಲ್ಲ, ಆಯ್ತಾ. ಸೊ ಇದ್ರ ಬಗ್ಗೆ ಜಾಸ್ತಿ ನಾವು ತಲೆನೂ ಕೆಡಿಸ್ಕೊಳ್ಳೋದು ಬೇಡ. ಎಷ್ಟು ಪೋಸ್ಟ್ ಇದೆ ತಗೊಂಡು ಏನ್ ಮಾಡೋದು, ಏನು ಕೆಲಸದಿಲ್ಲ ಅದು, ಯಾಕೆಂದ್ರೆ ನಮ್ಗೆ ಬರೋದಿಲ್ಲ. ಯಾಕೆಂದ್ರೆ ಆಸ್ ಅ ಫ್ರೆಶರ್ ನಾವು ಅದನ್ನ ನೋಡಕ್ ಬರೋಲ್ಲ. ನೆಕ್ಸ್ಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಾನ್ ಪಾಲಿಟೆಕ್ನಿಕ್, ಅಂದ್ರೆ ನಾನ್ ಇಂಜಿನಿಯರಿಂಗ್ ಅಲ್ಲೂ ಇದೆ, ಕಮರ್ಷಿಯಲ್, ಲೈಬ್ರರಿ ಸೈನ್ಸ್, ಅಪಿಯರಲ್ ಡಿಸೈನ್ ಅಂತಿದೆ, ಅದನ್ನು ನಮಗೆ ಬರಲ್ಲ, ಆಯ್ತಾ. ಇದು ನೆಕ್ಸ್ಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಹ್ಯುಮ್ಯಾನಿಟಿ ಅಂಡ್ ಸೈನ್ಸ್ ಅಂತ ಇದೆ. ಸೊ ಅದನ್ನು ನಮಗೆ ಬರಲ್ಲ, ರೈಟ್. ಬಟ್ ಇದ್ರಲ್ಲಿ ಇದೆ, ಅದನ್ನ ನಾನು ಎಲ್ಲ ಹೇಳ್ಬೇಕು ತಾನೆ. ಇಲ್ಲಿಂದ ನಮ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಅದು ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜು, ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅಂತ ಇದೆ. ಇಲ್ಲಿ ಅವ್ರು ಏನ್ ಮಾಡ್ತಾ ಇರೋದು ಗೊತ್ತಾ, ಒಂದು 95% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಯು ಕ್ಯಾನ್ ಸಿ ಇಟ್ ಹಿಯರ್. 95% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಎಷ್ಟು ಪೋಸ್ಟ್ ಕಾಲ್ಫಾರ್ಮ್ ಆಗುತ್ತೆ ಅದ್ರದ್ದು 95% ಏನಂತಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದ್ರೆ ಎಕ್ಸಾಮ್ ಥ್ರೂ. 5% ಏನ್ ಮಾಡಿದಾರೆ ಅಂದ್ರೆ ಇನ್ ಸರ್ವಿಸ್ ಇಟ್ಟಿದ್ದಾರೆ. 5% ಇನ್ ಸರ್ವಿಸ್ ಅಲ್ಲಿ ಇಟ್ಟಿದ್ದಾರೆ. ಅಂತಂದ್ರೆ ಯಾರ ಗ್ರೂಪ್ ಸಿ ಅಲ್ಲಿ ಇರ್ತಾರೆ ನೋಡಿ, ಆಯ್ತಾ, ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಗ್ರೂಪ್ ಸಿ ಇರ್ತಾರೆ. ಸೊ ಅವ್ರನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ 5% ಇಂದ, ಆಯ್ತಾ. ಸೊ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಯ್ತಾರೆ. ಸೊ ಇದರಿಂದ ಏನಂತಂದ್ರೆ ಈಗ 5% ಅಲ್ಲಿ ಯಾರು ಅವೈಲೇಬಲ್ ಇಲ್ಲ ಅಂತ ಇಟ್ಕೊಳ್ಳಿ. ಸೊ ಈ 5% ಇದರಲ್ಲಿ ಆಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವಾಗ 100% ಆಗುತ್ತೆ. ಸೊ ಯು ಕ್ಯಾನ್ ಸಿ ಇಟ್ ಹಿಯರ್. ಇಫ್ ನೋ suitable candidates are available from the group C cadre, such post will be filled by direct recruitment. ಗೊತ್ತಾಯ್ತಾ, ಅದನ್ನ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕ್ವಾಲಿಫಿಕೇಶನ್ ಅಂತೂ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಇದ್ರದ್ದು ಕ್ವಾಲಿಫಿಕೇಶನ್ BE ಆಗಿರ್ಬೇಕು ಪ್ಲಸ್ MTech ಇರಬೇಕು, ಆಯ್ತಾ. ಇದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಕಂಪಲ್ಸರಿ MTech ಬೇಕು, ಇಲ್ಲ ಅಂದ್ರೆ ನೀವು ಎಲಿಜಿಬಲ್ ಇಲ್ಲ, ಗೊತ್ತಾಯ್ತಾ. ಇದಂತೂ ಕನ್ಫರ್ಮ್ ಇದೆ, ಇದರಲ್ಲಿ ಏನು ಕನ್ಫ್ಯೂಷನ್ಸ್ ಇಲ್ಲ. ಓಕೆ. ನಂಬರ್ ಆಫ್ ಪೋಸ್ಟ್ ನೋಡಿ, ಇಲ್ಲಿ ಸಿವಿಲ್ 90 ಪೋಸ್ಟ್ ಇದೆ. 90 ಪೋಸ್ಟ್ ಕಾಲ್ಫಾರ್ಮ್ ಆಗುತ್ತಾ ನೋಡಿ. ಇದು ಡ್ರಾಫ್ಟ್ ಇದೆ, ಆಯ್ತಾ. ಡ್ರಾಫ್ಟ್ ಅಂದ್ರೆ ತಿಳ್ಕೊಳ್ಳಿ, ಇದು ಎಕ್ಸ್ಪೆಕ್ಟೆಡ್ ಅನ್ಬೋದು. 90ನೂ ಇರ್ಬೋದು, 30ನೂ ಆಗ್ಬೋದು, 0ನೂ ಆಗ್ಬೋದು, ಅದು ಡಿಪೆಂಡ್ಸ್ ಅಪಾನ್ ಇದೆ. ಬಟ್ 0 ಅಂತ ಆಗಲ್ಲ. ಅಟ್ ಲೀಸ್ಟ್ ಇದರಲ್ಲಿ ಇರೋದಂತೂ ನೋಟಿಫೈ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್
ಏನು ಇಷ್ಟು ಒಮ್ಮೆ ನೋಟಿಫೈ ಮಾಡೋಕ್ಕಾಗಲ್ಲ, ಜಾಸ್ತಿ ಪೋಸ್ಟ್ ಇದೆ ಅಂತಂದ್ರೆ ಅಟ್ಲೀಸ್ಟ್ ಒಂದು 50 ಇಂದ 60 ಪೋಸ್ಟ್ ಆದರೂ ಅವರು ನೋಟಿಫೈ ಮಾಡ್ತಾರೆ 100%. ಆಯ್ತಾ. ಸೊ ಮೆಕ್ಯಾನಿಕಲ್ 81 ಇದೆ, ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ 81, ಕಂಪ್ಯೂಟರ್ ಸೈನ್ಸ್ 36, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ 9, ಟೆಕ್ಸ್ಟೈಲ್ 6, ಸಿಲ್ಕ್ ಟೆಕ್ನಾಲಜಿ 2. ಸೊ ಈ ತರ ಎಲ್ಲ ನಂಬರ್ ಆಫ್ ಪೋಸ್ಟ್ ನ ಅಸಿಸ್ಟೆಂಟ್ ಪ್ರೊಫೆಸರ್ ಡಿವೈಡ್ ಮಾಡಿದ್ದಾರೆ. ಇದು ನೀವು ಸೆಲೆಕ್ಟ್ ಆದ್ರೆ ಎಲ್ಲಿ ಇರುತ್ತೆ ಅಂದ್ರೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ನೋಡಿ, ಅಲ್ಲಿ ಆಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ನೋಡಿ. ಇಲ್ಲಿ ಸ್ಯಾಲ್ರಿ ಎಷ್ಟಿದೆ ನಿಮಗೆ? 57,700. ಇದು ನಿಮ್ದು ಪೇ ಸ್ಕೇಲ್. ಆಯ್ತಾ. ಟು 182 ಅಂದ್ರೆ ನೀವು ನಿಮ್ದು ಫುಲ್ ನೀವು ಏನಂತಂದ್ರೆ ಲಾಸ್ಟ್ ನೀವು ಏನಂತಂದ್ರೆ ರಿಟೈರ್ಮೆಂಟ್ ಆಗೋವರೆಗೂ ಇಷ್ಟು ನಿಮ್ದು ಸ್ಯಾಲ್ರಿ ಆಗುತ್ತೆ ಇಲ್ಲಿದೆ ನೋಡಿ. ಸೊ ಇದು AICTE ಪೇ ಸ್ಕೇಲ್ ಪ್ರಕಾರ ಅವ್ರು ಹೇಳ್ತಾ ಇರೋದು. ಇದು ನಿಮಗೆ ಕನ್ಫರ್ಮ್ ಆಯ್ತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹ್ಯುಮ್ಯಾನಿಟಿ ಸೈನ್ಸ್ ಅಂತ ಇದೆ, ಅದನ್ನು ಸೇಮ್ ಇದೆ, ಅದರಲ್ಲಿ ಏನಿಲ್ಲ. ಜಿಯಾಲಜಿ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಇದನ್ನ ಯಾರ್ಯಾರು ಮಾಡಿದ್ದೀರಾ ಅದ್ರನ್ನು ಏನಂತಂದ್ರೆ ಕ್ವಾಲಿಫಿಕೇಶನ್ ಸೇಮ್ ಇರುತ್ತೆ. ಆಯ್ತಾ. ಎಸ್. ಇವಾಗ ಇಲ್ಲಿದೆ ನೋಡಿ, ಇಲ್ಲಿ ಕನ್ಫ್ಯೂಷನ್ಸ್ ಎಲ್ಲ ತುಂಬಾ ಇಲ್ಲೇ ಆಗ್ತಿದೆ. ಏನು ಅಂತಂತಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಒಂದು ದೊಡ್ಡ ತಲೆನೋವು ಆಗಿದೆ ಎಲ್ಲರಿಗೆ. ಅದಕ್ಕಿಂತ ಮುಂಚೆ ಇದನ್ನ ನೋಡೋಣ. ಲೆಕ್ಚರರ್ ಇನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಅಟ್ ದಟ್ ಇಸ್ ಅ ಪಾಲಿಟೆಕ್ನಿಕ್ ಕಾಲೇಜಲ್ಲಿ. ಸೊ ಇದು AICTE ಪ್ರಕಾರ ಇವರು ಕೊಟ್ಟಿರೋದು ಎರಡಕ್ಕೂ ಪೇ ಸ್ಕೇಲ್ ಸೇಮ್ ಮಾಡಿದ್ದಾರೆ. ಆಯ್ತಾ. ಸೊ ಇಲ್ಲೂ ಸೇಮು 95% ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ, ಆಮೇಲೆ 5% ಇನ್ ಸರ್ವಿಸ್ ಅಲ್ಲಿ ಇರೋದು. ಅಗೇನ್ 95% ಏನಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್, 5% ಇನ್ ಸರ್ವಿಸ್ ಅಲ್ಲಿ ಯಾರಿದ್ದಾರೆ ಇನ್ ಸರ್ವಿಸ್ ಅಲ್ಲಿ ಇರೋದು ಮಾಡ್ತಾ ಇದ್ದಾರೆ. ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ 100% ಇರೋದನ್ನ ಆ 5% ಈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಹಾಕ್ತಾರೆ. ರೈಟ್. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಪ್ರಾಬ್ಲಮ್ ಏನಾಗಿದೆ ಹೇಳ್ತೀನಿ ನೋಡಿ. ಅವರು ಇವಾಗ ಈ ಪೇ ಸ್ಕೇಲ್ 57,700 ಅಂತ ಕೊಟ್ಟಿದಾರಲ್ಲ. ಸೊ ಈ ಪೇ ಸ್ಕೇಲ್ ಪ್ರಕಾರ ಆಸ್ ಪರ್ AICTE ಏನ್ ಹೇಳುತ್ತೆ ಅಂತಂದ್ರೆ, ಏನ್ ಹೇಳುತ್ತೆ ಅಂದ್ರೆ ಇದು BE ಪ್ಲಸ್ MTech ಬೇಕು ಅಂತಾನೆ ಹೇಳುತ್ತೆ. ಗೊತ್ತಾಯ್ತಾ. ನಾನು ತೋರಿಸ್ತೀನಿ ಇವಾಗ ಅದನ್ನು. ಆಯ್ತಾ. ಸೊ ಬಟ್ ಇಲ್ಲಿ BE MTech ಮಾಡಿರೋ ಕಮ್ಮಿ ಇದ್ದಾರೆ. ಸೊ BEಗೆ ಅಟ್ಲೀಸ್ಟ್ ಎಲಿಜಿಬಲ್ ಕೊಡಬೇಕು ಅಂತ ಎಲ್ಲರದು ಒಂದು ರಿಕ್ವೆಸ್ಟ್ ಇದೆ. ನಾನು ರಿಕ್ವೆಸ್ಟ್ ರೈಸ್ ಮಾಡಿದ್ದೆ, ಏನಂತಂದ್ರೆ ಅಬ್ಜೆಕ್ಷನ್ ರೈಸ್ ನಾನು ಮಾಡಿದ್ದೀನಿ. ಓಕೆ. ಅದನ್ನ ಫಾರ್ಮೆಟ್ ನಾನು ತೋರಿಸ್ತೀನಿ ಏನಿದೆ ಅಂತ. ಸಿವಿಲ್ ಇಂಜಿನಿಯರ್ಗೆ ನೋಡಿ ಎಷ್ಟು ಪೋಸ್ಟ್ ಇದೆ? 418 ಪೋಸ್ಟ್ ಇದೆ ಸಿವಿಲ್ ಅಲ್ಲಿ. ಇಷ್ಟು ಪೋಸ್ಟ್ ಬರುತ್ತಾ? ಡೌಟ್ ಇದೆ. ಇಷ್ಟು ಪೋಸ್ಟ್ ಬರಲ್ಲ. ಅಟ್ಲೀಸ್ಟ್ ಒಂದು 200 ಕಾಲ್ ಫಾರ್ಮ್ ಮಾಡ್ಬೋದು, 200 to 250. ಎಲ್ಲೋ ಕಾಲ್ ಫಾರ್ಮ್ ಮಾಡಿದ್ರೆ ಗೋಲ್ಡನ್ ಅಪರ್ಚುನಿಟಿ ಬಿಡಕ್ ಹೋಗ್ಬೇಡಿ. ಎಲೆಕ್ಟ್ರಿಕಲ್ 109, 522 ಇಷ್ಟೊಂದೆಲ್ಲ ಕಾಲ್ ಫಾರ್ಮ್ ಮಾಡಲ್ಲ ಮೆಕ್ಯಾನಿಕಲ್ ಅಲ್ಲಿ. ಆಯ್ತಾ. ಯಾಕೆಂದ್ರೆ ಅಷ್ಟೊಂದು ಅಡ್ಮಿಷನ್ಸ್ ಇಲ್ಲ, ಮೊದಲೇ ಅವರಿಗೂ ಬರ್ಡನ್ ಆಗುತ್ತೆ. ಸೊ ಅಟ್ಲೀಸ್ಟ್ 200 ಆದ್ರೂ ಅವರು ಮಾಡೇ ಮಾಡ್ತಾರೆ. ಸೊ ಎಲೆಕ್ಟ್ರಾನಿಕ್ಸ್ ಎಲ್ಲದರಲ್ಲೂ ಕಮ್ಮಿ ಮಾಡೇ ಮಾಡ್ತಾರೆ. 100% ಇದೆ ಎಲ್ಲಾನು ಕಾಲ್ ಫಾರ್ಮ್ ಮಾಡಲ್ಲ. ಅಟ್ಲೀಸ್ಟ್ ಎಕ್ಸ್ಪೆಕ್ಟೆಡ್ ಇದೆ, ಕಮ್ಮಿ ಮಾಡ್ಬೋದು. ಇಷ್ಟೊಂದು ಒಮ್ಮೆ ಕಾಲ್ ಫಾರ್ಮ್ ಮಾಡಲ್ಲ. ಆಟೋಮೊಬೈಲ್ 48, ಕೆಮಿಕಲ್ 7, ಮೆಟ್ರಾಲಜಿಕಲ್ ಇಂಜಿನಿಯರಿಂಗ್ 6, ಕಂಪ್ಯೂಟರ್ ಸೈನ್ಸ್ 329. ಸೊ ಇಷ್ಟೊಂದೆಲ್ಲ ಪೋಸ್ಟ್ ಇದೆ ನೋಡಿ. ಇಲ್ಲಿ ಇನ್ನೂ ತುಂಬಾ ಪೋಸ್ಟ್ ಇದೆ. ಇನ್ಫಾರ್ಮೇಶನ್ ಸೈನ್ಸ್, ಸಿರಾಮಿಕ್, ಟೆಕ್ಸ್ಟೈಲ್, ಪಾಲಿಮರ್, ಪ್ರಿಂಟಿಂಗ್, ಬೋರಿಂಗ್ ಎಲ್ಲ ತುಂಬಾ ಎಲ್ಲ ಏನಂತಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳದೆಲ್ಲ ಕಾಲ್ ಫಾರ್ಮ್ ಆಗ್ತಾ ಇದೆ. ಇದ್ರದ್ದು ಮೇನ್ ಕ್ವಾಲಿಫಿಕೇಶನ್ ಪ್ರಾಬ್ಲಮ್ ಇದೆ. ಆಯ್ತಾ. ಇದು ಅವರು ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ಅದನ್ನು ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಲೆಕ್ಚರರ್ ಇನ್ ನಾನ್ ಇಂಜಿನಿಯರಿಂಗು ಏನಂತಂದ್ರೆ ಅದೇ ಏನಂತಂದ್ರೆ ಕಮರ್ಷಿಯಲ್ ಲೈಬ್ರರಿ ಸೈನ್ಸ್ ಇದೆ, ಅದು ಸೇಮ್ ಇರುತ್ತೆ. ಲೆಕ್ಚರರ್ ಇನ್ ಹ್ಯುಮ್ಯಾನಿಟಿ ಸೈನ್ಸ್ ಇದೆ, ಸೊ ಅದನ್ನು ಅದೇ ತರ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ನೋಟಿಫಿಕೇಶನ್ ಡ್ರಾಫ್ಟ್. ಈಗ ನಾನು ಆ ಕ್ವಾಲಿಫಿಕೇಶನ್ ಏನ್ ಪ್ರಾಬ್ಲಮ್ ಇದೆ ಅದನ್ನು ತೋರಿಸ್ತೀನಿ, ಯಾಕೆ ತುಂಬಾ ಜನಕ್ಕೆ ಡೌಟ್ ಇದೆ. ಈಗ ನೋಡಿ, ಇದು ಬಂದ್ಬಿಟ್ಟು ಇಲ್ಲೇನಿದೆ, ಇದು 2019 ಅಲ್ಲಿ ಬಂದಿರೋದು ಒಂದು ಸರ್ಕ್ಯುಲರ್ ಇದೆ ಇದು. ಆಯ್ತಾ. ಇದು AICTE. ಈಗ AICTE ಪ್ರಕಾರ ನಾನು ತೋರಿಸ್ತೀನಿ ನಿಮ್ಗೆ. ಇಲ್ಲಿದೆ ನೋಡಿ. ಈಗ ನೋಡಿ ಈ ನೋಟಿಫಿಕೇಶನ್ ಅಲ್ಲಿ ನಮ್ದು ಈಗ ಲೆಕ್ಚರರ್ ಪೋಸ್ಟ್ ಇದು 57,000 ಕೊಟ್ಟಿದಾರಲ್ಲ. ಈಗ ನೋಡಿ AICTE ಪ್ರಕಾರ ನಾವು 57,000 ಅಂತಂದ್ರೆ 57,700 ಲೆವೆಲ್ 10 ಇದೆ ಇದು. ಆಯ್ತಾ. ಲೆವೆಲ್ 10 ಇದೆ. ಆಯ್ತಾ. ಸೊ ಈ ಲೆವೆಲ್ 10 ಇದೆ. ಇದಕ್ಕೂ ಅಸಿಸ್ಟೆಂಟ್ ಪ್ರೊಫೆಸರ್ ಇಂಜಿನಿಯರಿಂಗ್ ಕಾಲೇಜ್ಗೂ ಮತ್ತೆ GPT ಲೆಕ್ಚರ್ ಎರಡಕ್ಕೂ ಸೇಮ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಅಂದ್ರೆ ನಾವೇನ್ ಹೇಳ್ತಾ ಇರೋದು ಅವ್ರಿಗೆ ಲೆಕ್ಚರರ್ 56,100 ಈ 9A ಲೆವೆಲ್ಗೆ ಕೊಡಿ ಅಂತ ಹೇಳ್ತಾ ಇರೋದು. ಯಾಕೆ ಅಂತ ತೋರಿಸ್ತೀನಿ. ಇಲ್ಲಿ ಅದರದ್ದು ಕ್ವಾಲಿಫಿಕೇಶನ್ ಕೆಳಗಡೆ ಇದೆ, ನಾವು ನೋಡೋಣ. ಆಯ್ತಾ. ಒಂದ್ ನಿಮಿಷ. ಇದ್ರದ್ದು ಇಲ್ಲಿದೆ ನೋಡಿ. ಈಗ ನಾನು ಏನ್ ಹೇಳಿದೆ, 9A ಯಾವ್ಯಾವ್ದು ಇರುತ್ತೆ. ಬಟ್ ಅವ್ರು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ 57,700. ಬಟ್ ಈಗ 57,700 ತೋರಿಸ್ತೀನಿ ನೋಡಿ. ಈಗ ನೋಡಿ 57,700 ಇತ್ತಂದ್ರೆ ಏನ್ ಬೇಕು? ಬ್ಯಾಚುಲರ್ ಅಂಡ್ ಮಾಸ್ಟರ್ ಡಿಗ್ರಿ ಇನ್ ರಿಲೆವೆಂಟ್ ಡಿಸಿಪ್ಲಿನ್ ವಿತ್ ಫಸ್ಟ್ ಕ್ಲಾಸ್ ಐದರ್ ಆಫ್ 2 ಎಟ್ ದ ಟೈಮ್ ಆಫ್ ಸೆಲೆಕ್ಷನ್ ಅಂತ ಇದೆ. ಅಂದ್ರೆ ಲೆವೆಲ್ 10 ಅಂತ ಕೊಟ್ಟಿರೋದು BE ಪ್ಲಸ್ MTech ಇದೆ. ಆಯ್ತಾ. ಈಗ ಅವ್ರು ಕೊಟ್ಟಿರೋದು. ಬಟ್ ನಾವೇನ್ ಹೇಳ್ತಾ ಇರೋದು ಅಂತಂದ್ರೆ, ನಾವು ಅಬ್ಜೆಕ್ಷನ್ ಮಾಡಿರೋದೇನು ಅಂತಂದ್ರೆ ಈ ಒಂದು ಪೋಸ್ಟ್ ನ 56,100 ಮಾಡಿ ಅಂತ ಹೇಳ್ತಾ ಇರೋದು. ಅಂದ್ರೆ
56,100 ಮಾಡಿದ್ರೆ ಏನಾಗುತ್ತೆ, ಅದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಲೆವೆಲ್ 9A ಅಲ್ಲಿ ಬರುತ್ತೆ. ನೋಡ್ತಾ ಇದ್ರಲ್ಲ, 9A ಅಲ್ಲಿ ಬಂದ್ರೆ ಏನಾಗ್ತದೆ, ಇಂಜಿನಿಯರಿಂಗು, ಆಯ್ತಾ, ಇಂಜಿನಿಯರಿಂಗು, ಟೆಕ್ನಾಲಜಿ ಆರ್ BE, BTech, BS ಇನ್ ರಿಲೆವೆಂಟ್ ಡಿಸಿಪ್ಲಿನ್ ವಿತ್ ಫಸ್ಟ್ ಕ್ಲಾಸ್ ಇರಬೇಕು. ಇಷ್ಟಿದ್ರೆ ಏನಂತಂದ್ರೆ ಅವ್ರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಇರೋದು. ಇದಿಷ್ಟೇ ಚೇಂಜ್ ಮಾಡ್ಬೇಕು. ಅವ್ರು ಚೇಂಜ್ ಮಾಡಿದ್ರೆ ತುಂಬಾ ಜನ ಅಂದ್ರೆ ಅಪ್ಲೈ ಮಾಡಕ್ ಒಂದು ಚಾನ್ಸ್ ಸಿಗುತ್ತೆ. ತುಂಬಾ ಕಾಂಪಿಟೇಷನ್ ನೋಡಕ್ ಹೋಗ್ಬೇಡಿ, ಒಂದು ಅಪರ್ಚುನಿಟಿ ಆದ್ರೂ ಕೊಡ್ಬೋದು ಎಲ್ಲರಿಗೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಸೊ ಇದು ಅಲೋ ಮಾಡಿ ಅಂತ ನಾನು ಹೇಳಿದ್ದೆ. ಆಮೇಲೆ ಇದು ಒಂದೇ ಪ್ರಾಬ್ಲಮ್ ಆಗ್ತಾ ಇರೋದು, ಇದೊಂದೇ ಮೇನ್ ಆಗಿ ಇದೊಂದೇ, ಆಯ್ತಾ. ಇದು ಲಾಸ್ಟ್ ಟೈಮ್ 2000 ಯಾವಾಗ ಬಂದಿತ್ತು ಹೇಳಿ, ಇದು 2017ರಲ್ಲಿ ಬಂದಿತ್ತಿದೆ ನೋಟಿಫಿಕೇಶನ್. ಡ್ಯೂ ಟು ದ ಕ್ವಾಲಿಫಿಕೇಶನ್ ಪರ್ಪಸ್ ಇದನ್ನೇ ಅದಕ್ಕೆ ಕ್ಯಾನ್ಸಲ್ ಆಯ್ತು. ಈಗ ನೋಡಿ, ಇದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು, ಇದು ಅಬ್ಜೆಕ್ಷನ್ ಫಾರ್ಮ್ಯಾಟ್. ಸ್ಟೂಡೆಂಟ್ ನನಗೆ ಕಳಿಸಿದ್ರು, ಅದನ್ನ ಸ್ವಲ್ಪ ಎಡಿಟ್ ಮಾಡಿ ನಾನು ಫೈನಲ್ ಮಾಡಿ ಸ್ಟೂಡೆಂಟ್ಗೆ ಅವರು ಮತ್ತೆ ಕಳಿಸಿರೋದು. ಸೊ ಈ ತರ ನಾವು ಏನಂತಂದ್ರೆ ಇಲ್ಲಿ ಹಾಕಿದ್ದೀವಿ ನೋಡಿ, ಏನೇನು ಚೇಂಜ್ ಮಾಡಬೇಕು ಅಂತ. ಈ ತರ ನಮ್ಮ ಸ್ಟೂಡೆಂಟ್ ಅವ್ರು ಹಾಕಿದ್ದಾರೆ, ನಾನು ಅದನ್ನ ಎಡಿಟ್ ಮಾಡಿ ಮತ್ತೆ ಮಾಡಿ ಅಂತ ಹೇಳಿದ್ದೆ. ಮಾಡಿಬಿಟ್ಟು ಫೈನಲ್ ಮಾಡಿ ಎಲ್ಲರೂ ಅಬ್ಜೆಕ್ಷನ್ ಹಾಕಿದ್ದಾರೆ. ಬಟ್ ಇವಾಗ ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅಬ್ಜೆಕ್ಷನ್ ಡೇಟ್ ಮುಗಿದೋಗಿದೆ. 30ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು, 30/6/2026 ಅದೇ ಲಾಸ್ಟ್ ಡೇಟ್ ಇತ್ತು, ಮುಗಿದೋಗಿದೆ. ಬಟ್ ಇದೊಂದು ನಾವು ಅಬ್ಜೆಕ್ಷನ್ ಫಾರ್ಮೆಟ್ ರೆಡಿ ಮಾಡಿ ಎಲ್ಲರೂ ತುಂಬಾ ಜನ ಅಬ್ಜೆಕ್ಷನ್ ಮಾಡಿದ್ದಾರೆ, ಸರಿನಾ. ಸೊ ಇದೊಂದು ಅಬ್ಜೆಕ್ಷನ್ ಇತ್ತು. ಸೊ ಇದೊಂದು ಡೌಟ್ ಇದೆ, ಆಯ್ತಾ. ಸೊ ಈಗ ತುಂಬಾ ಜನಕ್ಕೆ ಒಂದು ಡೌಟ್ ಏನಂತಂದ್ರೆ, ಇಲ್ಲಿ ಬರಿತೀನಿ ಕೆಳಗಡೆ, ಸಿಲೆಬಸ್ ತುಂಬಾ ಜನಕ್ಕೆ ಟೆನ್ಷನ್ ಆಗಿದೆ. ಸಿಲೆಬಸ್ ಏನಿರುತ್ತೆ ಅಂತ. ಸೊ ಸಿಲೆಬಸ್ ಏನಿರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಒಂದು GK, ಒಂದು ಟೆಕ್ನಿಕಲ್, ಇದಂತೂ ಕಂಪಲ್ಸರಿ ಇರುತ್ತೆ, ಆಯ್ತಾ. GKನು ಓದಿ, ಟೆಕ್ನಿಕಲ್ ಓದಿ. ಟೆಕ್ನಿಕಲ್ ಏನು ಓದ್ಬೇಕು ಸರ್, AE ಸಿಲೆಬಸ್ ಇಟ್ಕೊಳ್ಳಿ, ಅದನ್ನ ಓದಿ. ಕೋರ್ ಸಿವಿಲ್ ಇಂಜಿನಿಯರ್ ಸಬ್ಜೆಕ್ಟ್ಸ್ ನ ಮುಗಿಸ್ಕೊಳ್ಳಿ. ಕೋರ್ ಸಿವಿಲ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ಮುಗಿಸ್ಕೊಳ್ಳಿ. ಅಂದ್ರೆ ಏನಿದೆ, SWAM ಆಗ್ಬೋದು, SA ಆಗ್ಬೋದು, ಸರ್ವೆ ಆಗ್ಬೋದು, ಆಯ್ತಾ, ಎನ್ವೈರ್ಮೆಂಟಲ್ ಇಂಜಿನಿಯರ್ ಆಗ್ಬೋದು. ಆಮೇಲೆ ಏನಂತಂದ್ರೆ DSS ಆಯ್ತಲ್ಲ, DSS ಆಗ್ಬೋದು, RCC ಆಗ್ಬೋದು, ಆಯ್ತಾ. ಇವೆಲ್ಲ ಸಬ್ಜೆಕ್ಟ್ ಮುಗಿಸ್ಕೊಳ್ಬೇಕು. ಎನ್ವೈರ್ಮೆಂಟಲ್ ಅಲ್ಲಿ 2-3 ಸಬ್ಜೆಕ್ಟ್ ಬರುತ್ತೆ, ಅದನ್ನ ಮುಗಿಸ್ಕೋಬೇಕು. ಸೊ ಇವೆಲ್ಲ ಸಬ್ಜೆಕ್ಟ್ಸ್ ಮುಗಿಸ್ಕೊಂಡ್ರೆ ಆಲ್ಮೋಸ್ಟ್ ಇದೇ ಸಬ್ಜೆಕ್ಟ್ ಬರುತ್ತೆ. ಮತ್ತೆ MCQನೇ ಇರುತ್ತೆ, ಡಿಸ್ಕ್ರಿಪ್ಟಿವ್ ಏನು ಇರಲ್ಲ, ಆ ಥರದ್ದೇನು ತಿಳ್ಕೊಳಕ್ ಹೋಗ್ಬೇಡಿ. MCQನೇ ಇರುತ್ತೆ, ಆಯ್ತಾ. ಇದು GPT ಲೆಕ್ಚರ್ ನಾನು ಹೇಳ್ತಾ ಇರೋದು. ಸ್ವಲ್ಪ ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ಬೋದು, ಬಟ್ ಆದ್ರೂ ಕೋರ್ ಸಿವಿಲ್ ಇಂಜಿನಿಯರ್ ಸಬ್ಜೆಕ್ಟ್ಸ್ ಓದಿ ಮುಗಿಸಿಟ್ಕೊಳ್ಳಿ, ರೈಟ್. ಸೊ ಇದೆಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಾವು ನಿಮಗೆ ನಮ್ಮ ಕೋರ್ಸ್ ಜಾಯಿನ್ ಆಗ್ಬೇಕಂತಂದ್ರೆ ಏನಂತಂದ್ರೆ, ಸಿವಿಲ್ ವಿತ್ ಸುಧೀರ್ ಏನಂತಂದ್ರೆ ನಮ್ಮ ಏನಂತಂದ್ರೆ ಅಪ್ಲಿಕೇಶನ್ ಇದೆ, ಸಿವಿಲ್ ವಿತ್ ಸುಧೀರ್ ಅಂತ ಅಪ್ಲಿಕೇಶನ್ ಇದೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಾನು ಆಲ್ರೆಡಿ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. BWSSB ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಲಾಸ್ಟ್ 10 ಇಯರ್ಸ್ 23 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದಿದೆ. ಸೊ ಇವೆಲ್ಲ ಇದೆ, ನೀವು ಬೇಕಾದ್ರೆ ಒಂದ್ಸಲ ನೋಡಿ, ನಿಮಗೆ ಕಂಟೆಂಟ್ ಚೆನ್ನಾಗಿ ಅನ್ಸಿದ್ರೆ ನೀವೇನಂತಂದ್ರೆ ಬೈ ಮಾಡ್ಬೋದು, ಆಯ್ತಾ. ಸೊ ಇದಿಷ್ಟು ಏನಂತಂದ್ರೆ ಇವತ್ತಿನ ಈ ಒಂದು ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೋಸ್ಕರ ಇತ್ತು. ಯಾವುದೇ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ತುಂಬಾ ಬೇಗ ನೋಟಿಫಿಕೇಶನ್ ಬರೋದಿದೆ. ದಯವಿಟ್ಟು ಇವಾಗ ವೇಟ್ ಮಾಡಕ್ ಹೋಗ್ಬೇಡಿ, ಪ್ರಿಪರೇಷನ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ವಿಡಿಯೋ ಮಾಡೋದು ಒಂದು ಇಂಟೆನ್ಷನ್ ಏನು ಅಂತಂದ್ರೆ, ನಿಮ್ಗೆ ಬೇಗ ಅರ್ಥ ಆಗಲಿ, ನೀವು ತಿಳ್ಕೊಳ್ಳಿ, ಬೇಗ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಲಿ ಅಂತ. ಇಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡೋರಿಗೆ ಏನು ಯೂಸ್ ಇಲ್ಲ, ಸರಿನಾ. ಸೊ ಥ್ಯಾಂಕ್ ಯು, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.